ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಪತ್ರಗಳ ಮರು ಎಣಿಕೆ ಕಾರ್ಯ ಮುಕ್ತಾಯಗೊಂಡಿದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಅಂಚೆ ಮತಪತ್ರಗಳ ಎಣಿಕೆಯಲ್ಲಿ ವ್ಯತ್ಯಾಸವಾಗಿದೆ ಎಂದು ಬಿಜೆಪಿ ಅಭ್ಯರ್ಥಿ ಡಿಎನ್ ಜೀವರಾಜ್ ನ್ಯಾಯಾಲಯದ ಮೊರೆ ಹೋಗಿದ್ದರು. ನ್ಯಾಯಾಲಯದ ಆದೇಶದಂತೆ ನಿನ್ನೆ ಅಂಚೆ ಮತಪತ್ರಗಳ ಮರು ಎಣಿಕೆ ಕೈಗೊಳ್ಳಲಾಗಿತ್ತು. ಇಡೀ ರಾತ್ರಿ ಮತಪತ್ರಗಳ ಮರು ಎಣಿಕೆ ಮಾಡಲಾಗಿದ್ದು, ಇದೀಗ ಮರು ಎಣಿಕೆಯ ಬಳಿಕ ಡಿಎನ್ ಜೀವರಾಜ್ ಅವರಿಗೆ 690 ಮತಗಳು ಹಾಗೂ ಟಿಡಿ ರಾಜೇಗೌಡ ಅವರಿಗೆ 314 ಮತಗಳು ಬಂದಿವೆ ಎಂದು ತಿಳಿದುಬಂದಿದೆ. ಮತ ಎಣಿಕೆ ಪ್ರಕ್ರಿಯೆ ಬಳಿಕ ಮಾಹಿತಿ ನೀಡಿದ ಚುನಾವಣಾಧಿಕಾರಿ ಗೌರವ್ ಶೆಟ್ಟಿ, 2023ರ ಚುನಾವಣೆಯಲ್ಲಿ 1822 ಅಂಚೆ ಮತಗಳು ಚಲಾವಣೆಯಾಗಿದ್ದವು. ಅದರಲ್ಲಿ ಬಿಜೆಪಿ ಅಭ್ಯರ್ಥಿ ಜೀವರಾಜ್ಗೆ 692 ಮತಗಳು ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಟಿಡಿ ರಾಜೇಗೌಡ ಅವರಿಗೆ 569 ಮತಗಳು ಲಭಿಸಿದ್ದವು. ಆದರೆ ಇದೀಗ ನಡೆದ ಪರಿಶೀಲನೆ ಮತ್ತು ಮರು ಎಣಿಕೆಯ ಬಳಿಕ ಜೀವರಾಜ್ ಅವರಿಗೆ 690 ಮತಗಳು ಹಾಗೂ ರಾಜೇಗೌಡ ಅವರಿಗೆ 314 ಮತಗಳು ಬಂದಿವೆ. ರಾಜೇಗೌಡ ಅವರಿಗೆ 255 ಮತಗಳು ಕಡಿಮೆಯಾಗಿರುವುದು ತಿಳಿದುಬಂದಿದೆ. ನ್ಯಾಯಾಲಯದ ನಿರ್ದೇಶನದಂತೆ ಪರಿಶೀಲನೆ ಮರು ಎಣಿಕೆ ಪ್ರಕ್ರಿಯೆ ನಡೆಸಿ ಮತಪತ್ರಗಳನ್ನು ಭದ್ರತಾ ಕೊಠಡಿಯಲ್ಲಿ ಇರಿಸಿ ಬೀಗ ಮುದ್ರೆ ಹಾಕಲಾಗಿದೆ. ಎಣಿಕೆ ನಂತರ ಕಂಡುಬಂದಿರುವ ಮತ ವ್ಯತ್ಯಾಸದ ಬಗ್ಗೆ ಚುನಾವಣಾ ಆಯೋಗಕ್ಕೆ ವರದಿ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ರಿಕೌಂಟಿಂಗ್ ನಂತರ ಮೇಲ್ಮನೆದಾರರಿಗೆ 690 ಮಾನ್ಯ ಮತಗಳು ಚಲಾವಣೆ ಆಗಿದೆ. ಅದೇ ರೀತಿ ಒಂದನೇ ಎದುರುದಾರರಿಗೆ ಅಂದರೆ ಟಿಡಿ ರಾಜೇಗೌಡರಿಗೆ 314 ಮತಗಳು ಚಲಾವಣೆ ಆಗಿದೆ. ಈಗ ಹೈಕೋರ್ಟ್ನ ತೀರ್ಪಿನಲ್ಲಿ ಅವರ ಮತಗಳಲ್ಲಿ ಆಗಿರತಕ್ಕಂಥ ವ್ಯತ್ಯಾಸದ ಬಗ್ಗೆ ಕೇಳಿದ್ದಾರೆ. ಮೇಲ್ಮನವಿದಾರರು ಅಂದರೆ ಡಿಎನ್ ಜೀವರಾಜ್ ಅವರ ಮತಗಳ ಸಂಖ್ಯೆಯಲ್ಲಿ 2 ಕಡಿಮೆ ಆಗಿದೆ. 692 ಇದ್ದಿದ್ದು 690 ಆಗಿದೆ. ಒಂದನೇ ಎದುರುದಾರರಾದಂತಹ ಟಿಡಿ ರಾಜೇಗೌಡರಿಗೆ ಹಿಂದೆ 569 ಇತ್ತು, ಈಗ 314 ಆಗಿದೆ. ಅಂದರೆ ವ್ಯತ್ಯಾಸ 255. ನಮಗೆ ಹೈಕೋರ್ಟ್ನಿಂದ ನಿರ್ದೇಶನ ಇದ್ದಿದ್ದು ಇಷ್ಟೇ. ಅದರ ಪ್ರಕಾರ ನಾವು ರಿವೆರಿಫಿಕೇಷನ್ ರಿಕೌಂಟಿಂಗನ್ನು ಮಾಡಿ ಈಗ ತಾನೇ ಸ್ಟ್ರಾಂಗ್ ರೂಮನ್ನು ಸೀಲ್ ಮಾಡಿ ಬಂದಿದ್ದೀವಿ. ಈ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತಗಳ ಮರು ಎಣಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಜಯಗಳಿಸಿದ್ದರೂ ಸಹ ರಾಜ್ಯದ ಕಾಂಗ್ರೆಸ್ ನಾಯಕರು ಫಲಿತಾಂಶ ಪ್ರಕಟಿಸದಂತೆ ಅಧಿಕಾರಿಗಳ ಮೇಲೆ ಒತ್ತಡ ಹೇರುತ್ತಿದ್ದಾರೆ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಅವಕಾಶ ನೀಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಆದರೆ ಬಿಜೆಪಿ ಅಭ್ಯರ್ಥಿ ಡಿಎನ್ ಜೀವರಾಜ್ ಹಾಗೂ ಅವರ 3 ಬೆಂಬಲಿಗರು ಮತಪತ್ರಗಳನ್ನು ತಿದ್ದಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡರು ಪೊಲೀಸರಿಗೆ ದೂರು ನೀಡಿದ್ದಾರೆ. ಆದರೆ ನಾನು ತಮ್ಮ ಮೂಲಕ ಅವರೆಲ್ಲರಲ್ಲೂ ಕೂಡ ವಿನಂತಿ ಮಾಡ್ತೇನೆ, ಜನರ ಆಶೀರ್ವಾದದಿಂದ ಗೆದ್ದಿರುವಂತಹ ಜೀವರಾಜ್ ಅವರು ಈಗಾಗಲೇ ಅವ್ರಿಗೆ ಅನ್ಯಾಯ ಆಗಿದೆ. ಕಳೆದ 3 ವರ್ಷ ಅವ್ರ ಶಾಸಕ ಸ್ಥಾನ ಸಿಗದೆ ಅನ್ಯಾಯ ಆಗಿದೆ. ಇನ್ನೂ ಕೂಡ ಅನ್ಯಾಯವನ್ನ ಮುಂದುವರಿಸದೇನೆ ಗೌರವಯುತವಾಗಿ ಜನರ ಆಶೀರ್ವಾದನ ಜನರ ತೀರ್ಪನ್ನು ಒಪ್ಕೋಬೇಕು. ಅವರಿಗೆ ಮುಂದಿನ 2 ವರ್ಷಗಳ ಕಾಲ ಶಾಸಕರಾಗಿ ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ತಮ್ಮ ಮುಖೇನ ಅವ್ರಿಗೆ ವಿನಂತಿಯನ್ನು ಕೂಡ ನಾನು ಮಾಡ್ತಾ ಇದ್ದೀನಿ.